ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಎನ್ ಅಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA ದ್ವಿತೀಯ ಸೆಮಿಸ್ಟರ್ನ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದ 9ನೇ ಅವಧಿ ಕುರಿತು ಮಾತನಾಡುತ್ತಿದ್ದೇನೆ. ವಿಷಯ 2ನೇ ಚಂದ್ರಗುಪ್ತ, ಗುಪ್ತರ ಪ್ರಸಿದ್ಧ ದೊರೆ. In this video program, I am going to speak you on Chandragupta II, the Gupta Emperor. Now let us see about the introduction. He was a son of Samudragupta and his mother was Datta Devi. He succeeded his brother Ramagupta, who was a ruler for a very short period. Chandragupta's queens were Dhruva Devi and Kubera Naga. He was also known by his title called Vikramaditya. After the accession to the throne, he continued the policy of expansion of his father. He defeated the western Kshatrapas and expanded the Gupta Empire from the river Indus in the west to Bengal region in the east, and from the Himalayas in the north to Narmada river in the south. He soon entered into Metro-Moline alliance with the Vakatakas and gave his daughter Prabhavati Gupta in order to maintain his supremacy over that territory and get their help in case of expansion of kingdom. ನಾವು ಚಂದ್ರಗುಪ್ತನ ಬಗ್ಗೆ ನೋಡೋದಾದರೆ, ಚಂದ್ರಗುಪ್ತನು ಸಮುದ್ರಗುಪ್ತನ ಮಗ. ಈತನ ತಾಯಿ ಹೆಸರು ದತ್ತಾದೇವಿ. ಈತ ತನ್ನ ಸಹೋದರನಾದ ರಾಮಗುಪ್ತನ ಉತ್ತರಾಧಿಕಾರಿಯಾಗಿ ಆಡಳಿತ ನಡೆಸಲಿಕ್ಕೆ ಬರ್ತಾನೆ. ರಾಮಗುಪ್ತ ಸಮುದ್ರಗುಪ್ತನ ಮರಣದ ನಂತರ ಅತ್ಯಂತ ಕಡಿಮೆ ಅವಧಿಗೆ ರಾಜ್ಯಭಾರ ಮಾಡ್ತಾನೆ. 2ನೇ ಚಂದ್ರಗುಪ್ತನ ರಾಣಿಯರ ಹೆಸರು ಧ್ರುವದೇವಿ ಮತ್ತು ಕುಬೇರರಾಗ. ಈತನಿಗೆ ವಿಕ್ರಮಾದಿತ್ಯನೆಂದೂ ಸಹ ಕರೆಯುತ್ತಿದ್ದರು. ಇವ ಅಧಿಕಾರಕ್ಕೆ ಬಂದ ತಕ್ಷಣ ತನ್ನ ತಂದೆಯ ವಿಸ್ತಾರ ನೀತಿಯನ್ನು ಅನುಸರಿಸಿದ. ಈ ಕಾರಣಕ್ಕಾಗಿ ಈ ಪಶ್ಚಿಮ ಕ್ಷತ್ರಪರನ್ನು ಸೋಲಿಸಿ ಗುಪ್ತ ಸಾಮ್ರಾಜ್ಯನ ವಿಸ್ತಾರ ಮಾಡ್ತಾನೆ. ಹೀಗಾಗಿ ಗುಪ್ತ ಸಾಮ್ರಾಜ್ಯ ಪಶ್ಚಿಮದಲ್ಲಿ ಸಿಂಧು ನದಿಯಿಂದ ಪೂರ್ವದಲ್ಲಿ ಬೆಂಗಾಲದವರೆಗೆ, ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ನರ್ಮದಾ ನದಿ ತೀರದವರೆಗೆ ಹಬ್ಬಿತ್ತು. ಇವ ರಾಜನಾದ ಕೂಡಲೇ ವಾಕಟಕ ಈ ಸಾಮಂತ ಅರಸರ ಜೊತೆಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿ ತನ್ನ ಮಗಳಾದ ಪ್ರಭಾವತಿ ಗುಪ್ತನನ್ನು ಈ ವಕಟಕ ರಾಜಕುಮಾರನಿಗೆ ಮದುವೆ ಮಾಡಿಕೊಡ್ತಾನೆ. ಮುಖ್ಯ ಉದ್ದೇಶ ರಾಜಕೀಯ ಉದ್ದೇಶ ಇರ್ತದೆ. ನೆಕ್ಸ್ಟ್, ಚೈನೀಸ್ ಟ್ರಾವೆಲರ್ ಪಾಯಿಯನ್ ವಿಸಿಟೆಡ್ ಹಿಸ್ ಕೋರ್ಟ್ and he mentioned about his kingdom in his book. From Sanskrit literature, Kalidasa's works helped a lot in order to understand the history of the Chandragupta II. He issued coins bearing his name. The iron pillar at Mehroli is also an important source in order to understand the history of Chandragupta II. The Sanchi inscription of his officer Ambrakara Deva states that he was also known as Devaraja. The Vakataka inscription called him as Devagupta. Devasri was also his another name. Vishnu Purana suggests that major parts of the eastern coast of India were under the control of Chandragupta II. They were Koshala, Odra, Tamralipti and Puri were ruled by Deva Rakshita, that is Chandragupta II. Hence, he also assumed titles like Bhattaraka and Maharajadiraja and bore the epithet Apratirata. The superior stone inscription called him as Vikramaditya. ಚೀನಾ ಪ್ರವಾಸಿಗ ಪಾಯಿಯಾನ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿರ್ತಾನೆ. ಸಂಸ್ಕೃತದ ಪ್ರಸಿದ್ಧ ಕವಿ ಕಾಳಿದಾಸನ ಕೃತಿಗಳು ಸಹಿತ 2ನೇ ಚಂದ್ರಗುಪ್ತನ ಕುರಿತು ಮಹತ್ವದ ಮಾಹಿತಿಯನ್ನು ಕೊಡ್ತವೆ. ಇವನು ಅನೇಕ ನಾಣ್ಯಗಳನ್ನು ಚಲಾವಣೆ ತಂದಿದ್ದ. ದೆಹಲಿಯ ಮೆರೋಲಿಯಲ್ಲಿರ್ತಕ್ಕಂಥ ಕಬ್ಬಿಣ ಸ್ತಂಭ ಶಾಸನವು ಸಹಿತ ಈತನ ಆಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಮುಖ ಆಕರವಾಗಿದೆ. ಚಂದ್ರಗುಪ್ತನ ಅಧಿಕಾರಿಯಾದಂಥ ಅಂಬ್ರಕರ ದೇವ ಸಾಂಚಿ ಶಾಸನವನ್ನು ಹೊರಡಿಸ್ತಾನೆ. ಅದರಲ್ಲಿ ಈತನನ್ನು ದೇವರಾಜ ಅಂತೇಳಿ ಕರೆದಾನ. ವಾಕಟಕರ ಶಾಸನ ಸಹಿತ ಈತನನ್ನು ದೇವಗುಪ್ತ ಅಂತೇಳಿ ಕರೀತಾರೆ. ಈತನಿಗೆ ದೇವಶ್ರೀ ಅಂತೇಳಿ ಹೆಸರು ಸಹಿತ ಇತ್ತು. ವಿಷ್ಣು ಪುರಾಣದ ಪ್ರಕಾರ ಈತ ಪೂರ್ವ ದಿಕ್ಕಿನಲ್ಲಿರುವ ಅಥವಾ ಪೂರ್ವ ಕರಾವಳಿ ಮೇಲಿರುವಂಥ ಕೋಶಲ, ಓದ್ರ, ತಾಮ್ರಲಿಪ್ತಿ ಮತ್ತು ಪುರಿಗಳನ್ನು ವಶಪಡಿಸಿಕೊಂಡಿದ್ದ. ಆಗ ಆತನಿಗೆ ದೇವರಕ್ಷಿತ ಅಂತೇಳಿ ಬಿರುದಿತ್ತು ಅಂಥೇಳಿ ಕರೀತಾರೆ. ಈತನಿಗೆ ಭಟ್ಟಾರಕ, ಮಹಾರಾಜ ರಾಜ ಬಿರುದುಗಳು ಸಹಿತ ಇದ್ದು. ಸುಪ್ರಿಯ
ಶಿಲಾಶಾಸನ ಈತನಿಗೆ ವಿಕ್ರಮಾದಿತ್ಯ ಹೆಸರಿತ್ತು ಅಂಥೇಳಿ ಮಾಹಿತಿ ಕೊಡ್ತದೆ. ನೌ ಲೆಟ್ ಅಸ್ ಸಿ ಅಬೌಟ್ ಈಸ್ ಅರ್ಲಿ ಲೈಫ್. ಎ ಸಂಸ್ಕೃತ ವರ್ಕ್ ದೇವ ಚಂದ್ರಗುಪ್ತಂ gave reference about his incident that the other important sources are Mathura pillar inscription, Udayagiri caves and iron pillar of Merodi. The Udayagiri caves inscription issued by Veerasena, the foreign minister of Chandragupta II, mentioned that he defeated many rulers and set up a huge kingdom in northern India. He defeated the western Kshatrapas, also known as Sakas, who were ruled in the west central India. Chandragupta also went to Udayagiri in central India and conquered it in 401 to 402 AD. ಈತನ ಪ್ರಾರಂಭ ಜೀವನ ನೋಡೋದಾದರೆ ದೇವಿ ಚಂದ್ರಗುಪ್ತಂ ಎಂಬ ಸಂಸ್ಕೃತದ ಕೃತಿ ಈತನ ಕೆಲವು ದಾಳಿಗಳ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತದೆ. ಅದೇ ರೀತಿಯಾಗಿ ಉದಯಗಿರಿ ಗುಹಾ ಶಾಸನಗಳು ಮತ್ತು ಮೇರೋಲಿ ಸ್ತಂಭ ಶಾಸನ ಈಗಾಗಲೇ ಹೇಳಿದ ಹಾಗೆ ಇದು ಸಹಿತ ಮಾಹಿತಿ ಕೊಡ್ತದೆ. ವೀರಸೇನ ಎಂಬವನು ಉದಯಗಿರಿ ಗುಹಾ ಶಾಸನವನ್ನು ಹೊರಡಿಸ್ತಾನೆ. ಆತನು ಎರಡನೇ ಚಂದ್ರಗುಪ್ತನ ವಿದೇಶಾಂಗ ಮಂತ್ರಿಯಾಗಿರ್ತಾನೆ. ಆ ಶಾಸನದ ಪ್ರಕಾರ ಅನೇಕ ರಾಜರನ್ನು ಸೋಲಿಸಿ ರಾಜ್ಯಭಾರ ವಿಸ್ತಾರ ಮಾಡಿದ್ದ ಉತ್ತರ ಭಾರತದಲ್ಲಿ ಅಂತೇಳಿ ನಮಗೆ ಮಾಹಿತಿ ಕಂಡುಬರ್ತದೆ. ಇದರ ಜೊತೆಗೆ ಶಕರನ್ನು ಸಹಿತ ಸೋಲಿಸಿ ಈ ಪಶ್ಚಿಮ ಮತ್ತು ಕೇಂದ್ರ ಭಾರತದಲ್ಲಿ ರಾಜ್ಯವನ್ನು ವಿಸ್ತಾರ ಮಾಡಿದ. ಈತ ಉದಯಗಿರಿ ಮೇಲೆ 401 ಮತ್ತು 402 ವೇಳೆಗೆ ದಾಳಿ ಮಾಡಿದಂತೆ ಸಹಿತ ನಮಗೆ ಗೊತ್ತದೆ. His subordinate rulers, Maharaja Sanakanika, was administering in central India, suggests that he captured that area. Thus, it is clear from this that only enemy of Chandragupta was Rudrasena Kshatrapa. At that time, Chandragupta went in disguise and killed the Satrapa king and overthrown Kimagupta from the throne, who was unable to protect the kingdom and family. The iron pillar inscription of Delhi give information about the name Chandra, that is Chandragupta. He was a great devotee of Vishnu and called him as Bhagavata. This pillar was set up in honor of Vishnu on a hill named Vishnupada, but the king seems to have died shortly before the inscription was engraved, as the inscription states that the king has quit the earth and gone to other world. A similar Vishnu Dwajas set up by Gupta Emperor Skandagupta after the death of his father Kumaragupta. ಚಂದ್ರಗುಪ್ತನ ಬಗ್ಗೆ ಹೇಳೋದಾದರೆ ಈತನ ಸಾಮಂತ ಅರಸನಾದಂಥ ಮಹಾರಾಜ ಶನಕನಿಕ ಈ ಭಾರತದ ಮಧ್ಯಭಾಗದಲ್ಲಿ ಆಳ್ತಾ ಇದ್ದ. ಆ ಒಂದು ಪ್ರದೇಶವನ್ನು ಸಹಿತ ಚಂದ್ರಗುಪ್ತ ವಶಪಡಿಸಿಕೊಂಡ ಅಂತೇಳಿ ನಮಗೆ ಮಾಹಿತಿ ಕಂಡುಬರ್ತದೆ. ಹೀಗಾಗಿ ಕೇವಲ ಕ್ಷತ್ರಪರ ರುದ್ರಸೇನ ಮಾತ್ರ ಈತನ ವೈರಿಯಾಗಿದ್ದ. ಆತನನ್ನು ಕೊಲ್ಲಲಿಕ್ಕೆ ಆತನ ವೇಷವನ್ನು ಬದಲಿಸಿಕೊಂಡು ಹೋಗಿ ಆತನನ್ನು ಕೊಂದು ಕಿಮಗುಪ್ತನನ್ನು ಸಹಿತ ಅಧಿಕಾರದಿಂದ ತೆಗೆದುಹಾಕಿ ಆ ಪ್ರದೇಶ ವಶಪಡಿಸಿಕೊಂಡ ಅಂತೇಳಿ ನಮಗೆ ಮಾಹಿತಿ ಬರ್ತದೆ. ದೆಹಲಿಯಲ್ಲಿರ್ತಕ್ಕಂಥ ಈ ಕಬ್ಬಿಣದ ಸ್ತಂಭ ಶಾಸನದ ಪ್ರಕಾರ ಈತ ವಿಷ್ಣುವಿನ ಆರಾಧಕನಾಗಿದ್ದ. ಹೀಗಾಗಿ ಇವನು ಭಾಗವತ ಅಂತೇಳಿ ಬಿರುದನ್ನು ಪಡ್ಕೊಳ್ತಾನೆ. ಈ ಸ್ತಂಭ ಶಾಸನವನ್ನು ವಿಷ್ಣುಪಾದ ಎಂಬ ಬೆಟ್ಟದ ಮೇಲೆ ಈತ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆ ಶಾಸನ ರಚನೆಯಾಗೋಕ್ಕಿಂತ ಪೂರ್ವದಲ್ಲಿ ರಾಜನು ಮರಣ ಹೊಂದಿದ ಅಂತೇಳಿ ಈ ಶಾಸನದಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ. ಅದೇ ರೀತಿಯಾಗಿ ಸ್ಕಂದಗುಪ್ತನು ಸಹಿತ ಈ ವಿಷ್ಣು ಧ್ವಜವನ್ನು ಸ್ಥಾಪನೆ ಮಾಡಿದ ಅಂಥೇಳಿ ನಮಗೆ ಮಾಹಿತಿ ಕಂಡುಬರ್ತದೆ. ಅಕಾರ್ಡಿಂಗ್ ಟು ಉದಯಗಿರಿ ಇನ್ಸ್ಕ್ರಿಪ್ಷನ್, ಚಂದ್ರಗುಪ್ತ ವೆಂಟ್ ಆನ್ ಎ ದಿಗ್ವಿಜಯ ಕ್ಯಾಂಪೇನ್ ಆ್ಯಂಡ್ ಸಕ್ಸೀಡೆಡ್ ಇನ್ ಹಿಸ್ ಮಿಷನ್. He also won many kingdoms in South India. He succeeded in defeating the alliances in the Vanga country. He crossed 7 rivers during Wahalikas. ಅಂದರೆ ಉದಯಗಿರಿ ಶಾಸನದ ಪ್ರಕಾರ ಇವ ದಿಗ್ವಿಜಯವನ್ನು ಕೈಗೊಂಡು ಕೆಲವು ರಾಜರನ್ನು ಸೋಲಿಸಿದ ದಕ್ಷಿಣ ಭಾರತದಲ್ಲಿ ಅಂತೇಳಿ ಮಾಹಿತಿ ಕೊಡ್ತದೆ. ನಾವು ಲೆಟ್ ಅಸ್ ಸಿ ಅಬೌಟ್ ನಾರ್ತ್ ವೆಸ್ಟರ್ನ್ ರೀಜನ್ ಆಫ್ ಇಂಡಿಯಾ. Chandragupta marched through the Punjab region and advanced up to the country of the Wahalikas, that is Balkh in present day of Afghanistan. Some sort of Sanskrit inscription at the sacred rock at Unj, the present day Pakistan, written in Gupta script. According to Stein, an historian, Stein Konoa, the term 7 faces mentioned in the iron pillar inscription refers to the 7 mouths of Indus. The term refers to the tributaries of Indus, 5 rivers of Punjab, plus possibly the Kabul and Kunar rivers. ಈತ ಭಾರತದ ವಾಯು ಭಾಗದ ಮೇಲೂ ಸಹಿತ ದಾಳಿಯನ್ನು ಮಾಡಿದ. ಅದರ ಪ್ರಕಾರ ಈತ ಸಿಂಧು ಮತ್ತು ಅದರ ಉಪನದಿಗಳ ಪ್ರದೇಶ ವಶಪಡಿಸಿಕೊಂಡಿದ್ದ ಅಂಥೇಳಿ ನಮಗೆ ಶಾಸನದ ಮುಖಾಂತರ ಕಂಡುಬರ್ತದೆ. ಅಂದರೆ ಇವತ್ತಿನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಪ್ರದೇಶದಲ್ಲಿ ಸಹಿತ ಈತ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಇಟ್ ಈಸ್ ಕ್ವೈಟ್ ಪಾಸಿಬಲ್ ದ್ಯಾಟ್
Chandragupta passed through the Punjab region during the campaign. His political influence in this region is attested to by the use of Gupta era in an inscription found at Shorkot and by some coins bearing the name Chandragupta. There is little evidence of Gupta influence in Punjab after his reign. Numismatic evidence suggests that the Punjab was ruled by petty chieftains after his death. These chieftains bore Indian names but issued coins that imitate the Kidrite coinage. They have been Indianized foreigners or Indians continuing the usage of foreign style of coinage. ಕೆಲವೊಂದು ಶಾಸನಗಳು ಮತ್ತು ನಾಣ್ಯಗಳ ಆಧಾರದಿಂದ ಪಂಜಾಬದ ಮೇಲೂ ಸಹಿತ ಚಂದ್ರಗುಪ್ತ ದಾಳಿ ಮಾಡಿದ, ಅವನು ವಶಪಡಿಸಿಕೊಂಡಿದ್ದ ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಅಲ್ಲಿರ್ತಕ್ಕಂಥ ನಾಣ್ಯಗಳು ಸಹಿತ ಚಂದ್ರಗುಪ್ತ ಅಂತೇಳಿ ಹೆಸರನ್ನು ಹೊಂದಿದ್ದು ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಹೀಗೆ ವಾಯು ಭಾಗದಲ್ಲಿ ಸಹಿತ ಚಂದ್ರಗುಪ್ತ ತನ್ನ ಪ್ರಭಾವವನ್ನು ಬೀರಿದ ಅನ್ನೋದು ಸಹಿತ ಕಂಡುಬರ್ತದೆ. ಅವರು ಸಹಿತ ಗುಪ್ತರ ಮಾದರಿಯಲ್ಲಿ ಶಾಸನಗಳು ಹೊರಡಿಸಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಹಾಗಾದರೆ ಪೂರ್ವದಲ್ಲಿ ಅಂದರೆ ಬೆಂಗಾಲ್ ಪ್ರಾಂತದ ಮೇಲೆ ಈತ ಯಾವ ರೀತಿ ದಾಳಿ ಮಾಡಿದ ಅನ್ನೋದನ್ನು ನೋಡೋದಾದರೆ, ಚಂದ್ರಗುಪ್ತ ಸೆಕೆಂಡ್ ಆಲ್ಸೋ ಸಜೆಸ್ಟ್ಸ್ he achieved victories in Wanga area in the present day of Bengal region. According to the Allahabad pillar inscription of his father Samudragupta, the Samatata kingdom of Bengal region was a Gupta tributary. The Guptas are known to have ruling Bengal in the early 6th century. Although there are no surviving records of the Gupta presence in this region for the intervening period, it is possible that a large part of Bengal region was annexed to the Gupta Empire by Chandragupta II, and that this control continued up to 6th century. The Delhi Iron Pillar suggests that an alliance of semi-independent chiefs of Bengal unsuccessfully resisted Chandragupta's attempts to extend the Gupta influence in this region. ಚಂದ್ರಗುಪ್ತನ ಸಹಿತ ಬಂಗಾಳ ಪ್ರಾಂತದ ಮೇಲೆ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಪ್ರಾರಂಭ ಮಾಡಿದ. ಯಾಕಂದರೆ ಸಮುದ್ರಗುಪ್ತನ ಸಹಿತ ಈ ಬಂಗಾಳ ಪ್ರಾಂತದ ಸಮತಟ ರಾಜ್ಯದ ಮೇಲೆ ದಾಳಿ ಮಾಡಿ ಆ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದ. ಹೀಗಾಗಿ ಆ ಪ್ರದೇಶದಲ್ಲೂ ಸಹಿತ ಎರಡನೇ ಚಂದ್ರಗುಪ್ತ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಪ್ರಾರಂಭ ಮಾಡಿದ ಮತ್ತು ಇದರ ಕುರಿತು ಈ ದೆಹಲಿಯಲ್ಲಿ ಸಿದ್ಧವಾದಂಥ ಸ್ತಂಭ ಶಾಸನ ಸಹಿತ ನಮಗೆ ಮಾಹಿತಿ ಕೊಡ್ತದೆ ಅನ್ನೋದು ಸ್ಪಷ್ಟವಾಗಿ ಕಂಡುಬರ್ತದೆ. ನಾವು ಲೆಟ್ ಅಸ್ ಸಿ ಅಬೌಟ್ ದಿ ಕಾಯಿನ್ಸ್ ಇಶ್ಯೂಡ್ ಬೈ Chandragupta II. Chandragupta II continued issuing most of the gold coins, which of different types, issued by his father, such as spectre type, that is rare of Chandragupta II, the archer type, and the tiger slayer type. However, Chandragupta II also introduced several new types such as horseman type and the lion slayer type, both of which were issued by his son Kumar Gupta. He issued coins mainly depicting the pictures of lion slayer type. These coins depict Chandragupta slaying a lion and bear the legend Shima Vikrama. Similar coins were also issued by his father Samudragupta, depicting the king slaying a tiger and bear the legend Vyagra Parakrama. Couch and flower type. These coins depict Chandragupta seated on a couch and holding a flower in his right hand. The legend Rupa Kriti occurs below the couch. ಅಂದರೆ ನಾಣ್ಯಗಳ ಮೇಲೆ ಈತನ ಹೆಸರುಗಳು ಸಹಿತ ನಮಗೆ ಕಂಡುಬರ್ತದೆ. ಈತ ಅನೇಕ ಬಂಗಾರದ ನಾಣ್ಯಗಳನ್ನು ಸಮುದ್ರಗುಪ್ತನ ರೀತಿಯಲ್ಲೇ ವಿಂಗಡಿಸಿದ. ಬಿಲ್ಲುಗಾರನ ಚಿತ್ರಗಳಿರುವಂತಹ ಹುಲಿಯನ್ನು ಕೊಲ್ಲುವಂಥ ಚಿತ್ರ ಇರ್ಬೋದು, ಅದು ಸಿಂಹವನ್ನು ಕೊಲ್ಲುವಂಥ ಚಿತ್ರ ಇರ್ಬೋದು. ಅದೇ ರೀತಿಯಾಗಿ ಈ ಶಂಖದ ಮೇಲೆ ಕುಳಿತು ಕೈಯಲ್ಲಿ ಒಂದು ಹೂವನ್ನು ಹಿಡಿದಂಥ ಚಿತ್ರಗಳಿರ್ತಕ್ಕಂಥ ನಾಣ್ಯಗಳು ಸಹಿತ ಈತನ ಕಾಲದಲ್ಲಿ ಇದ್ದು, ಅದರ ಮೇಲೆ ಆತನು ಹೊಂದಿದ ಬಿರುದುಗಳು ಹೊಂದಿದ್ದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. These coins are similar to Samudragupta's coins, which depict the king playing a musical instrument. Rider type. These coins depict the king riding a fully caparanized horse. And archer type coins, which in a Brahmi script. A coin of Chandragupta II, Vikramaditya II, silver coin in Western Satrapa style. Various gold coins of Chandragupta II were also found in his period. ಹೀಗೆ ಸಮುದ್ರಗುಪ್ತನ ಮಾದರಿಯಲ್ಲಿಯೇ ಈತ ಕೆಲವು ನಾಣ್ಯಗಳನ್ನು ಹೊಡೆಸಿದ ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಹೀಗೆ ನಾಣ್ಯಗಳಿಂದ ಸಹಿತ ನಮಗೆ ಈತನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಸಹಾಯಕಾರಿ ಆಗ್ತದೆ. ಇನ್ ಅಡಿಷನ್, Chandragupta II was the first Gupta king to issue silver coins. These coins were intended to replace the silver coinage of the Western Satrapas after Chandragupta II defeated them and were modeled on the Kshatrapa coinage. ಅಂದರೆ ಈತ ಬೆಳ್ಳಿ ನಾಣ್ಯಗಳನ್ನು ತಂದಂಥ ಪ್ರಪ್ರಥಮ ಗುಪ್ತ ದೊರೆ ಈ ಕ್ಷತ್ರಪರನ್ನು ಸೋಲಿಸಿದ ನಂತರ ಅವರ ಮಾದರಿಯಲ್ಲಿ ಈತ ಈ ಬೆಳ್ಳಿ ನಾಣ್ಯಗಳನ್ನ ಚಲಾವಣೆಗೆ ತಂದ ಅನ್ನೋದು ನಮಗೆ ಕಂಡುಬರ್ತದೆ. ಇಲ್ಲಿ ಅವರ ಚಿಹ್ನೆಯನ್ನು ಮಾತ್ರ ಬದಲಿಸಿದ್ದು ನಮಗೆ ಇಲ್ಲಿ ಕಂಡುಬರ್ತದೆ. ಬ್ರಾಹ್ಮಿ ಸ್ಕ್ರಿಪ್ಟ್ನಲ್ಲಿ ಈ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂಥೇಳಿ ಬಿರುದು ಸಹಿತ ಇದ್ದಿದ್ದು ಸಹಿತ ಕಂಡುಬರ್ತದೆ. ಅಲ್ಲಿ ವಿಷ್ಣುವಿನ ಚಿತ್ರ, ಗರುಡ, ಇದರ
ಚಿಹ್ನೆಗಳನ್ನು ಸಹಿತ ನಾವು ನಾಣ್ಯಗಳ ಮೇಲೆ ಕಾಣ್ತೀವಿ. ನಾವು ಲೆಟ್ ಅಸ್ ಸಿ ಅಬೌಟ್ ದ ರಿಲಿಜನ್ ಆಫ್ ಚಂದ್ರಗುಪ್ತ ಸೆಕೆಂಡ್. Chandragupta II is associated with the development of Vaishnavism in India and the establishment of Udayagiri caves with the Vaishnava iconography. Many gold and silver coins of Chandragupta II as well as inscription describe him as Parama Bhagavata, that is the devotee of God Vishnu. ಅಂದರೆ ಎರಡನೇ ಚಂದ್ರಗುಪ್ತನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಹೀಗಾಗಿ ಭಾರತದಲ್ಲಿ ವೈಷ್ಣವ ಧರ್ಮವನ್ನು ಬೆಳೆಸಬೇಕಂತ ಹೇಳಿದ ಪಣತೊಟ್ಟ. ಹೀಗಾಗಿ ಅವನ ಪರಮ ಭಾಗವತ ಅಂತೇಳಿ ಬಿರುದನ್ನು ಪಡೆದುಕೊಂಡಿದ್ದನ್ನು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಒನ್ ಆಫ್ ದಿ ಗೋಲ್ಡ್ ಕಾಯಿನ್ಸ್ ಡಿಸ್ಕವರ್ಡ್ ಎಟ್ ಬಯಾನ ಕಾಲ್ಸ್ ಹಿಮ್ ಆ್ಯಸ್ ಚಕ್ರ ವಿಕ್ರಮ, literally one who is powerful, and shows him receiving discus from Vishnu. An Udayagiri inscription records the construction of Vaishnava cave temple by Chandragupta's feudatory ಮಹಾರಾಜ ಶನಕನಿಕ. ಈತನ ಒಬ್ಬ ಮಹಾಮಂಡಲಿಕನಾದಂಥ ಮಹಾರಾಜ ಶನಕನಿಕ ಅನ್ನುವ ಉದಯಗಿರಿ ಶಾಸನದ ಪ್ರಕಾರ ಒಂದು ವೈಷ್ಣವ ಗುಹಾಲಯವನ್ನು ನಿರ್ಮಾಣ ಮಾಡಿದ ಅನ್ನೋ ಸಹಿತ ನಮಗೆ ಕಂಡುಬರ್ತದೆ. Chandragupta was also tolerant of other faiths. The Udayagiri inscription of Chandragupta's foreign minister Veerasena records the construction of temple dedicated to God Shambhu, that is Shiva. An inscription found at Sanchi near Udayagiri records a donation to the local Buddhist monastery by his military officer Ambakara Deva in the year 93 of the Gupta era. ಹೀಗೆ ವೈಷ್ಣವ ಧರ್ಮದ ಆರಾಧಕನಾಗಿದ್ದರೂ ಸಹಿತ ಶೈವ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೂ ಸಹಿತ ಎರಡನೇ ಚಂದ್ರಗುಪ್ತನ ಅಧಿಕಾರಿಗಳು ಸಹಾಯ ನೀಡಿದರು, ಪ್ರೋತ್ಸಾಹ ನೀಡಿದರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗೆ ಈತ ವೈಷ್ಣವ ಧರ್ಮ, ಶೈವ ಧರ್ಮ ಮತ್ತು ಜೈನ ಧರ್ಮಕ್ಕೆ ಉತ್ತೇಜನ ಕೊಟ್ಟ ಅನ್ನೋದು ನಮಗೆ ಕಂಡುಬರ್ತದೆ. ಅದೇ ರೀತಿಯಾಗಿ ಈತನ ಮಾಂಡಲಿಕರು ಸಹಿತ ಆ ಧರ್ಮವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಿದರು ಅನ್ನೋದು ನಮಗೆ ಕೆಲವು ಶಾಸನದ ಪ್ರಕಾರ ಕಂಡುಬರ್ತದೆ. ಮಹಾರಾಜ ಶನಕನಿಕ, ಎ ಫಿಡೇಟರಿ ನೋನ್ ಫ್ರಮ್ ಉದಯಗಿರಿ ಇನ್ಸ್ಕ್ರಿಪ್ಷನ್ ರೆಕಾರ್ಡ್ಸ್ ದ್ಯಾಟ್ ಕನ್ಸ್ಟ್ರಕ್ಷನ್ ಆಫ್ ವೈಷ್ಣವ ಟೆಂಪಲ್. ಮಹಾರಾಜ ತ್ರಿಕಮಲ, a feudatory known from a Gaya inscription and engraved a Bodhisattva image. Maharaja Sri Vishwamitra Swami, a feudatory known from a shield found at Vidisha. Maharaja Swami Dasa, the ruler of Valk, was also probably Gupta feudatory. ಹೀಗೆ ಈ ಎಲ್ಲ ಅಧೀನ ಅಧಿಕಾರಿಗಳು ಸಹಿತ ಮಹಾರಾಜ ಶನಕನಿಕ, ಮಹಾರಾಜ ತ್ರಿಕಮಲ, ಮಹಾರಾಜ ಶ್ರೀ ವಿಶ್ವಾಮಿತ್ರ ಸ್ವಾಮಿ, ಮಹಾರಾಜ ಸ್ವಾಮಿದಾಸ ಇವರು ಸಹಿತ ಈ ವಿಷ್ಣು ಧರ್ಮವನ್ನು ಅಥವಾ ವೈಷ್ಣವ ಧರ್ಮವನ್ನು ಬೆಳೆಸಿದರು, ವಿಷ್ಣು ದೇವಾಲಯನ ನಿರ್ಮಾಣ ಮಾಡಿದರು, ಬೋಧಿಸತ್ವವನ್ನು ನಿರ್ಮಿಸಿದರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ದ ಫಾಲೋಯಿಂಗ್ ಮಿನಿಸ್ಟರ್ಸ್ ಆ್ಯಂಡ್ ಆಫೀಸರ್ಸ್ ಆಫ್ ಚಂದ್ರಗುಪ್ತ ಆರ್ ಆಲ್ಸೋ ನೋನ್ ಫಾರ್ ವೇರಿಯಸ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಫಾರ್ ದೇರ್ ವರ್ಕ್ಸ್. ವೀರಸೇನ, ಫಾರಿನ್ ಮಿನಿಸ್ಟರ್, known for the construction of a Shiva temple at Udayagiri. Ambakara Deva, a military officer known from Sanchi inscription recording his donation to the local Buddhist monastery. Shikara Swami, a minister, according to historian K.P. Jaiswal theory, he was the author of political treatise Kamandaka Niti Sara. Now let us see about matrimonial alliances of Gupta. Guptas also appear to have entered into matrimonial alliances with the Kadamba dynasty of Karnataka and the Vakatakas. The Talmud Pillar inscription suggests that the daughters of the Kadamba king Kakutsvarman married into other royal families, including that of Guptas. While Kakutsvarman was a contemporary of Chandragupta's son Kumaragupta I, it is noteworthy that some medieval chiefs of present-day Karnataka claimed descent from Chandragupta II. According to the Vikramaditya legends, Emperor Vikramaditya sent his court poet Kalidasa as an ambassador to the lord of Kuntala, while Kuntala king referred to it in his legend has been identified by some scholars with the Vakataka king. It is more likely that he was a Kadamba king, because of the Vakataka king did not rule over Kuntala and he never ruled the lord of Kuntala. ಚಂದ್ರಗುಪ್ತನ ಕಾಲದಲ್ಲಿ ಈ ಕದಂಬರ ಜೊತೆಗೆ, ದಕ್ಷಿಣದ ಕದಂಬರ ಜೊತೆಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿದ್ರು ಅನ್ನೋದು ಕಂಡುಬರ್ತದೆ. ಅಷ್ಟೇ ಅಲ್ಲ, ತನ್ನ ಆಸ್ಥಾನದ ಕವಿಯಾದಂಥ ಕಾಳಿದಾಸನ ಬನವಾಸಿಗೆ ಕಳಿಸಿದ್ದ ಅನ್ನೋದು ಸಹಿತ ನಮಗಿಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಆದರೆ ಇದರ ಬಗ್ಗೆ ನಿಖರವಾದ ಮಾಹಿತಿ ಇನ್ನಷ್ಟು ಹೆಚ್ಚು ಲಭ್ಯವಾಗಬೇಕಾಗಿದೆ. ಹೀಗೆ ಎರಡನೇ ಚಂದ್ರಗುಪ್ತನ ಧಾರ್ಮಿಕ, ಸಾಹಿತ್ಯಿಕ ಮತ್ತು ಆತನ ದಂಡಯಾತ್ರೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಒಂದು ಅಧ್ಯಾಯ ನಮಗೆ ಸಹಾಯ ಆಗ್ತದೆ. ಧನ್ಯವಾದಗಳು.